ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವರು ಮಾಡ್ತಿರೋ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಈ ಒಂದು ಚಾನಲ್ಗೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂತಹ ದೀಪಾವಳಿಯ ನಂತರದ ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥ ರಾಜಯೋಗದ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇನೆ. ಆ ರಾಜಯೋಗ ಏನು ಅಥವಾ ಅದರ ವ್ಯವಸ್ಥೆ ಏನು, ಅದರ ಫಲಿತಾಂಶಗಳೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜಯೋಗ ಅಂತಂದರೆ ಯಾವ ರೀತಿ ಏನು ಹೇಗೆ ಅಂತ ನಿಮಗೆ ವಿಚಾರ ಗೊತ್ತಾಗಬೇಕು ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಈ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂತಹ ದೀಪಾವಳಿಯ ನಂತರ ಮಹಾಲಕ್ಷ್ಮಿಯ ಕೃಪೆಯಿಂದ ಈ ಒಂದು 5 ರಾಶಿಯವರಿಗೆ ಬಹಳ ರಾಜಯೋಗ ಅಂದರೆ ಗಜಲಕ್ಷ್ಮಿ ರಾಜಯೋಗ ಅಂತಲೇ ಹೇಳ್ತೇವೆ. ಈ ರಾಜಯೋಗವನ್ನು ಈ ಒಂದು 5 ರಾಶಿಯವರು ಅನುಭವಿಸ್ಲಿಕ್ಕಿದ್ದಾರೆ. ಮೊದಲನೇದಾಗಿ ನೋಡೋಣ ಯಾವ ಒಂದು 5 ರಾಶಿಗಳು ಅಂತ. ಪ್ರಥಮವಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಎಲ್ಲ ವಿಚಾರದಲ್ಲೂ ಕೂಡ ಮೋಕ್ಷ ಸ್ಥಾನದಲ್ಲಿ ಲಾಭ, ಜಯ, ವಿಜಯ, ವೀರ್ಯ ಎಲ್ಲದರಲ್ಲೂ ಕೂಡ ಇವರು ಅಭಿವೃದ್ಧಿಯನ್ನು ಕಾಣ್ತಾರೆ ಹೊರತು ಯಾವುದೇ ಒಂದು ಲಾಭದಾಯಕ ಇಲ್ಲದೆ ಇವರು ಹಿಂತಿರುಗುವಂಥ ವ್ಯವಸ್ಥೆ ಅಲ್ಲ. ಮಾಡ್ತಕ್ಕಂಥ ಕೆಲಸ ಆಗ್ಬೋದು, ಉದ್ಯೋಗ ಆಗ್ಬೋದು, ಎಲ್ಲದರಲ್ಲೂ ಕೂಡ ಇವರು ಯಶಸ್ಸನ್ನು ಸಾಧಿಸ್ತಾರೆ. ಯಾವುದಲ್ಲಿ ಸಮಸ್ಯೆ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ಆದರೆ ಇವರ ಜೀವನದಲ್ಲಿ ಬರ್ತಕ್ಕಂಥ ಸ್ನೇಹಿತರಿಂದ, ಸಂಬಂಧಿಕರಿಂದ ಇವರು ಹಾಳಾಗೋ ಸಂದರ್ಭ ಬರ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಸ್ನೇಹ ಸಂಬಂಧವನ್ನು ಮಾಡೋದು ಬಹಳ ಉತ್ತಮವಾಗುತ್ತೆ. ತದನಂತರ ನೋಡಬೇಕು ಅಂತಂದರೆ ತುಲಾರಾಶಿ. ತುಲಾರಾಶಿಯವರಿಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಎಲ್ಲವೂ ಕೂಡ ಜಯ ಸಿಕ್ಕಿದ್ರು ಕೂಡ ಲಾಭದಾಯಕ ವಿಚಾರ ಅಂತಕ್ಕಂಥ ವ್ಯವಸ್ಥೆ ಇಲ್ಲ. ಇವರು ಲಾಭವನ್ನು ಗಳಿಸಬೇಕು ಅಂತಂದರೆ ತಾಯಿ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಸದಾ ಮಾಡೋದ್ರಿಂದ ಇವರ ಎಲ್ಲ ಕೆಲಸದಲ್ಲೂ ಕೂಡ ಲಾಭವನ್ನು ಗಳಿಸೋಕ್ಕಂಥ ವಿಚಾರ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ಅಶಾಂತಿಯಿಂದ ಕೂಡಿರೋದ್ರಿಂದ ಅಶಾಂತಿನ ತೊಲಗಿಸ್ಕೊಳ್ಳೋದು ನಿಮ್ಮ ಒಂದು ಸಂಪೂರ್ಣ ಹಸ್ತಕ್ಷೇಪದಲ್ಲಿ ಇರ್ತಕ್ಕಂಥದ್ದು. ತದನಂತರದಲ್ಲಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತು ತಂದೆ ತಾಯಿಯ ಹಳೆಯ ಹೂಡಿಕೆಯಿಂದ, ಹಳೆಯ ಆಸ್ತಿಯಿಂದ ಅದು ನಿಮ್ಮ ಹೆಸರಿಗೆ, ನಿಮ್ಮ ಕಡೆಗೆ ಕೋರ್ಟ್ನಲ್ಲಿ ಕೇಸ್ ಇದ್ದರೆ ಅದು ನಿಮ್ಮ ಕಡೆಗೆ ಬರುವಂಥ ಸಂಭವ ಈ ವರ್ಷದಲ್ಲಾಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ, ಎಲ್ಲವೂ ಶುಭವಾಗಿದೆ. ತದನಂತರ ಮೀನರಾಶಿ. ಮೀನರಾಶಿಯವರಿಗೆ ಈ ವರ್ಷ ಮಾಡ್ತಕ್ಕಂಥ ಹಳೆ ಇನ್ವೆಸ್ಟ್ಮೆಂಟಿಂದ ಒಳ್ಳೆ ಲಾಭ ಬರುತ್ತೆ. ರಾಜಯೋಗ ಪ್ರಾಪ್ತಿ ಯಾವ ರೀತಿಯಲ್ಲಿ ಅಂತಂದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ತುಂಬ ಒಳ್ಳೆಯ ಹೈಕ್ ಆಗೋದು, ಫಾರಿನ್ ಹೋಗುವಂಥ ಸಂಭವ ಈ ವರ್ಷ ಬರ್ತಕ್ಕಂಥದ್ದು. ಕೊನೆಯದಾಗಿ ನೋಡಬೇಕು ಅಂತಂದರೆ ಮಕರ ರಾಶಿ. ಮಕರ ರಾಶಿಯವರಿಗೆ ವಿದೇಶದಲ್ಲಿ ಕೆಲಸ ಮಾಡುವಂಥ ಒಂದು ಆಸೆ, ಒಂದು ವ್ಯವಸ್ಥೆ ಏನು ಇಟ್ಕೊಂಡು ಅಪ್ಲಿಕೇಶನ್ ಹಾಕಿರ್ತೀರ ಈ ವರ್ಷದಲ್ಲಿ ನಿಮಗೆ ಆ ಒಂದು ಯೋಗ ಸಂಭವಿಸುತ್ತೆ. ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಈ ವರ್ಷದಲ್ಲಿ ನಿಮಗೆ ಸಫಲತೆಯನ್ನು ಕೊಡುತ್ತೆ. ಬಟ್ ಆದರೆ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಒಂದು ಹೈಯರ್ ಪೊಸಿಷನ್ ಯಾರಿರ್ತಾರೆ ಅವರು ಸ್ವಲ್ಪ ಅಡೆತಡೆಗಳನ್ನ ಮಾಡೋದು ಸಹಜವಾಗುತ್ತೆ. ಸ್ವಲ್ಪ ಅದನ್ನು ಗಮನಿಸ್ಕೊಂಡು ಅದಕ್ಕೆ ಏನು ಮಾಡಬೇಕು ಆ ಪರಿಹಾರಾರ್ಥಗಳನ್ನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ನೀವು ವಿಚಾರ ಮಾಡಿದೆ ಆದರೆ ಯಾವುದೇ ಸಮಸ್ಯೆಗಳು ನಿಮಗಿರೋದಿಲ್ಲ. ಈ ಜಾತಕದಲ್ಲಿ ಈ ಒಂದು 5 ರಾಶಿಗಳಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು. ಇದಕ್ಕೊಂದು ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ಯಾಗ ವ್ರತವನ್ನು ಮಾಡೋದ್ರಿಂದ ಅಥವಾ ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗೂ ಕೂಡ ಮೋಕ್ಷ ಪರಿಹಾರವನ್ನು ನೀವು ನಿಮ್ಮದಾಗಿಸ್ಕೋಬೋದಾಗುತ್ತೆ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ.